ಈ ಕಾರ್ಯಕ್ರಮದ ಸ್ಪೆಷಲ್ ಗೆಸ್ಟ್ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, 110 ವರ್ಷಗಳ ನಂತರ ಸರ್ ಎಂ ವಿಶ್ವೇಶ್ವರಯ್ಯನವರು FKCCIಯನ್ನು ಆರಂಭ ಮಾಡಿದರು. 110 ವರ್ಷಗಳಲ್ಲಿ ಮೊದಲ ಬಾರಿಗೆ ಮಹಿಳಾ ಪ್ರೆಸಿಡೆಂಟನ್ನು ನಾವು ನೋಡ್ತಾ ಇದ್ವಿ. ಅದಕ್ಕೆ ಉಮಾರೆಡ್ಡಿ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಉಮಾರೆಡ್ಡಿ ಅವರೇ, ಏಷ್ಯಾದ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ, ಅದು ಸ್ಪೆಷಲಿ MSME ಇಂಡಸ್ಟ್ರೀಸ್ ಏರಿಯಾದ ಅಧ್ಯಕ್ಷರಾಗಿರುವಂಥ DP ದಾನಪ್ಪ ಅವರೇ, ಸದ್ಗೋಪಣ್ಣವರೇ, ಸನ್ಮಾನ್ಯ ರಾಮಕುಮಾರ್ ಶೇಷು ಅವರೇ, ಎಲ್ಲ FKCCI ಮತ್ತು ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ಎಲ್ಲರ ಹೆಸರನ್ನು ಹೇಳಲ್ಲ, ಎಲ್ಲ ಅಧ್ಯಕ್ಷರುಗಳೇ, ಎಲ್ಲ ಮೆಂಬರ್ಸು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಎಂಟರ್ಪ್ರನರ್ಸ್ ಅವರೇ, ಮೀಡಿಯಾ ಫ್ರೆಂಡ್ಸ್, ನಾವು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀವಿ. ಕಳೆದ 4 ತಿಂಗಳು 5 ತಿಂಗಳಿಂದ ಬಹಳ ಪ್ರಿಪ್ರೇಷನನ್ನು ಮಾಡಿ ಈ ಕಾರ್ಯಕ್ರಮವನ್ನು, ಇಷ್ಟೊಂದು ದೊಡ್ಡ ಆಯೋಜನೆಯನ್ನು FKCCI, ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನು ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸು ಮತ್ತು ದಾನಿಗಳು, ಎಲ್ಲ ಸಹಾಯ ಮಾಡಿದವರು ಎಲ್ಲರ ಆಶ್ರಯದಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆ, ರಾಜ್ಯ ಸರ್ಕಾರದ ಇಲಾಖೆಗಳು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾವೆ. ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಂಗ್ರ್ಯಾಚುಲೇಟ್ ಆಲ್ ಆಫ್ ಯು. And also I congratulate all the award winners. You are the achievers. You are the winners. And you are the future winners also. ಅವಾರ್ಡ್ ಯಾಕೆ ಕೊಡ್ತೀವಿ ಅಂತಂದರೆ, ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಇನೋವೇಟಿವ್ ಆಗಿ ಸಾಧನೆ ಮಾಡಿದ್ದಾರೆ, ಅವರನ್ನು ಗುರುತಿಸಬೇಕು. ಯಾಕಂದರೆ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬೇಕು. ನಾವು ಅವಾರ್ಡ್ ಕೊಡೋದೇ ಬೇರೆಯವರಿಗೆ ಮಾರ್ಗದರ್ಶನ ಆಗಲಿ, ನೆಕ್ಸ್ಟ್ ಟೈಮ್ ಇನ್ನೂ ಇದಕ್ಕೆ ಪ್ರೇರಣೆಯನ್ನು ಪಡೆದು ಬೇರೆಯವರು ಅವಾರ್ಡ್ ತಗೊಳ್ಳಿ ಅನ್ನುವಂಥದ್ದು ನಮ್ಮ ಉದ್ದೇಶ ಇರೋದು. ಮತ್ತು FKCCI ಉದ್ದೇಶ ಕೂಡ ಅದೇ ಇದೆ. ನಿಮ್ಮ ಮುಂದೆ ತುಂಬ ಚಾಲೆಂಜಸ್ ಇದೆ, ಎಲ್ರಿಗೂ ಗೊತ್ತಿದೆ. ಕೋವಿಡ್ ಆದ ಮೇಲೆ ಚೇತರಿಸ್ಕೊತಾ ಇದ್ರಿ. ಕೋವಿಡಲ್ಲಿ ಹಲವಾರು ಇಂಡಸ್ಟ್ರಿಗಳು ಕ್ಲೋಸ್ ಆದವು, ಉತ್ಪಾದನೆ ಕಡಿಮೆ ಮಾಡಿದ್ವು, ವರ್ಕರ್ಸನ್ನು ಕೈ ಬಿಟ್ವು, ಕೆಲಸನೇ ನಡೀಲಿಲ್ಲ, ಎಕ್ಸ್ಪೋರ್ಟ್ ಕಡಿಮೆ ಆಯಿತು. ಈ ಎಲ್ಲ ಸಮಸ್ಯೆಗಳಿಂದ ಆಚೆ ಬರ್ತಾ ಇದೆ ಅಂತಂದಾಗ ಇವತ್ತು ವಿಶ್ವದಲ್ಲಿ ಯುದ್ಧದ ವಾತಾವರಣ ಶುರುವಾಯಿತು. ಮತ್ತೆ ಅದೇ ಸಮಸ್ಯೆಗೆ ನೀವು ಬರ್ತಾ ಇದ್ದೀರಿ. ಕೋವಿಡಿನ ಸಂದರ್ಭದಲ್ಲಿ ಕೂಡ ಕೇಂದ್ರ ಸರ್ಕಾರ ನಿಮ್ಮ ಕೈ ಹಿಡಿಯುವಂಥ ಕೆಲಸ ಮಾಡ್ತು. ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಸಹಾಯ ಮಾಡುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ಅವತ್ತು ಆರಂಭ ಮಾಡ್ತು. ಇವತ್ತಿಗೆ ಕೂಡ ಪ್ರಧಾನಮಂತ್ರಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಎಲ್ಲ ಸಭೆಗಳಲ್ಲಿ ಕೂಡ ಇದನ್ನು ಹೇಳಿದ್ದೀನಿ, MSMEs ಆರ್ ದಿ ಪಾರ್ಟ್ನರ್ಸ್ ಇನ್ ಇಂಡಿಯಾಸ್ ಡೆವಲಪ್ಮೆಂಟ್. ಯಾವಾಗಲೂ ಇದು ಛೋಟೆ ಉದ್ಯಮ ಹಮಾರೆ ದೇಶ ಕಾ ವಿಕಾಸ್ ಮೇ ಹಮಾರ ಸಾಥಿ ಹೈ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ. ಕೇವಲ ಭಾಷಣ ಮಾಡಲಿಲ್ಲ, ಅದಕ್ಕೆ ಪೂರಕವಾಗಿ ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ. 2.7 lakh crores ಮೀಸಲಿಟ್ಟಿರುವಂಥದ್ದು ಇರ್ಬೋದು. ಅದರಲ್ಲಿ ಕೂಡ ಮೈಕ್ರೋ ಮತ್ತು ಸ್ಮಾಲಿಗೆ ನಾವು ಜಾಸ್ತಿ ಆದ್ಯತೆಯನ್ನು ಕೊಡುವಂಥದ್ದು ಇದ್ದಿರ್ಬೋದು. ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನಾ, ಇದರಲ್ಲಿ ನಾವು MSMEಗಳಲ್ಲಿ ಎಂಪ್ಲಾಯ್ಮೆಂಟನ್ನೇ ಹೆಚ್ಚು ಮಾಡಿದವರಿಗೆ ನಾವು ಸಹಾಯಧನವನ್ನು ಕೊಡುವಂಥದ್ದು ಇರ್ಬೋದು. ಈಗಾಗಲೇ ಅದು ಆರಂಭ ಆಗಿದೆ. ಹಲವಾರು ಇಂಡಸ್ಟ್ರಿಗಳು ಇದರ ಪ್ರಯೋಜನವನ್ನು ಕೂಡ ಪಡ್ಕೊತಾ ಇದ್ದಾವೆ. ಉದ್ಯಮಿಗಳನ್ನು ಬೆಳೆಸೋದಕ್ಕಾಗಿ ಪ್ರಧಾನಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮಲ್ಲಿ ಸುಮಾರು ನಾವು ಅರೌಂಡ್ 30,000 ಕೋಟಿ ರೂಪಾಯಿಯನ್ನು ಸಬ್ಸಿಡಿ ಕೊಟ್ಟಿದ್ದೀವಿ. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. 30,000 ಕೋಟಿ ರೂಪಾಯಿ ಸಬ್ಸಿಡಿ, ಸುಮಾರು 10-10.5 ಲಕ್ಷ ಉದ್ಯಮಿಗಳಿಗೆ ಸಬ್ಸಿಡಿಯನ್ನು ಕೊಟ್ಟಿದ್ದೀವಿ. 25%, 35%
ಸಬ್ಸಿಡಿ ಅಂದರೆ 1 ಕೋಟಿ ಇನ್ವೆಸ್ಟ್ ಮಾಡಿದರೆ ಸುಮಾರು 35 ಲಕ್ಷ ಸಬ್ಸಿಡಿ ಕೊಡುವಂಥದ್ದನ್ನು ಕೇಂದ್ರ ಸರ್ಕಾರ ಮಾಡಿದೆ. ಹಿಂದೆ 10 ವರ್ಷದ ಹಿಂದೆ ನಾವು ನೋಡಿದರೆ ಕೇವಲ ಬೆರಳೆಣಿಕೆಯಷ್ಟು ಸ್ಟಾರ್ಟಪ್ಸ್ ಈ ದೇಶದಲ್ಲಿ ಇದ್ವು. ಯುವಕರನ್ನು ಎನ್ಕರೇಜ್ ಮಾಡಬೇಕನ್ನುವಂಥ ಕಾರಣಕ್ಕಾಗಿ ಇವತ್ತು ಸುಮಾರು 2 ಲಕ್ಷಕ್ಕಿಂತಲೂ ಜಾಸ್ತಿ ನಂಬರಿನ ಸ್ಟಾರ್ಟಪ್ಗಳನ್ನು ನಾವು ದೇಶದಲ್ಲಿ ಮಾಡುವಂಥದ್ದು ಮಾಡಿದ್ವಿ. ಹೊಸ ಉದ್ಯಮಿಗಳನ್ನು ಬೆಳೆಸಬೇಕು, ಯಂಗ್ಸ್ಟರ್ಸನ್ನು ಬೆಳೆಸಬೇಕು. ಯೂನಿಕಾರ್ನ್ ಹೆಚ್ಚಾಯಿತು. ಈಗಾಗಲೇ ಯೂನಿಕಾರ್ನ್ ಮತ್ತು ನ್ಯಾನೋಕಾರ್ನ್ ಬಗ್ಗೆ ಚರ್ಚೆ ಆಯಿತು. ಯೂನಿಕಾರ್ನನ್ನು ಹೆಚ್ಚು ಮಾಡಿದ್ವಿ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚು ಆಗ್ತಾ ಇದೆ. ನಮ್ಮ ಅಪೇಕ್ಷೆ ಇರುವಂಥದ್ದು ಇಲ್ಲಿ ಕೂತಿರುವಂಥ ಎಲ್ಲ ಎಂಟರ್ಪ್ರನರ್ಸ್ ಕೂಡ ನಾವು ಕಡಿಮೆ ಬಿಸ್ನೆಸ್ ಮಾಡುವವರು ನ್ಯಾನೋಕಾರ್ನಿಗೆ ಇರಬೇಕು, ನ್ಯಾನೋಕಾರ್ನವರು ಯೂನಿಕಾರ್ನಿಗೆ ಇರಬೇಕು. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕಾಗಿ ದೇಶದಲ್ಲಿ ಇರುವಂಥ ಸಮಸ್ಯೆ ಏನು, ವಾಟ್ ಈಸ್ ಅವರ್ ಪ್ರಾಬ್ಲಮ್, ವಾಟ್ ಪ್ರಾಬ್ಲಮ್ಸ್ ವಿ ಆರ್ ಫೇಸಿಂಗ್. ಸಹಜವಾಗಿ ನಾವು ಮಾತಾಡುವಾಗ ಈಗಾಗಲೇ ಚರ್ಚೆ ಆಯಿತು, ನಮಗೆ ಸ್ಕಿಲ್ಡ್ ಲೇಬರರ್ಸ್ ಸಿಗ್ತಾಯಿರ. ದೇಶದಲ್ಲಿ ನಮ್ಮದು ಇಷ್ಟೊಂದು ದೊಡ್ಡ ಪಾಪ್ಯುಲೇಷನ್ ಇದೆ, ನಮ್ಮ ಜನ ಬೇರೆ ದೇಶಕ್ಕೆ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಆದರೆ ಜನ ಇದ್ದಾರೆ, ಸ್ಕಿಲ್ಡ್ ಲೇಬರರ್ಸ್ ಇಲ್ಲ ನಮ್ಮ ಹತ್ರ. ನಮಗೆ ಯಾವುದು ಬೇಕು, ನಮ್ಮ ಟೆಕ್ನಾಲಜಿ ಏನು ಅದನ್ನು ಕಲಿತು ಕೆಲಸ ಮಾಡುವಂಥವ್ರು ಇಲ್ಲ. ನಾವು ಟ್ರೈನ್ ಅಪ್ ಮಾಡೋಕ್ಕೆ ಸುಮಾರು 6 ತಿಂಗಳು 1 ವರ್ಷ ತೊಗೊಂಡ್ರೆ ಅಷ್ಟು ನಮಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ಇಫೆಕ್ಟ್ ಆಗುತ್ತೆ. ಅದಕ್ಕಾಗಿ ಸ್ಕಿಲ್ ಲೇಬರರ್ಸ್, ಸ್ಕಿಲ್ ವರ್ಕರ್ಸ್ ನಮಗೆ ಬೇಕು. ಎರಡನೇದು, ನಮ್ಮ ಹತ್ರ ಹಳೆ ಟೆಕ್ನಾಲಜಿ ಇದೆ. ಯಾವುದೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತೀವಿ, ಆದರೆ ಹಳೆ ಟೆಕ್ನಾಲಜಿಯನ್ನು ಮಾಡ್ತೀವಿ. ಹಳೆ ಟೆಕ್ನಾಲಜಿ ಕ್ವಾಲಿಟಿನೂ ಕಡಿಮೆ, ಕ್ವಾಂಟಿಟಿನೂ ಕಡಿಮೆ ಆಗುತ್ತೆ ಒಂದು ಸಮಯದಲ್ಲಿ. ಅದಕ್ಕಾಗಿ ನಾವು ಹೊಸ ಟೆಕ್ನಾಲಜಿ ವರ್ಲ್ಡಲ್ಲಿ ಏನೇನು ಬಂದಿದೆ ಅದನ್ನು ತಗೊಳ್ಳೋದು ಹೇಗೆ, ಅದಕ್ಕೆ ಹೇಗೆ ನಾವು ಸಹಾಯವನ್ನು ಪಡಿಬೋದು. ಮೂರನೇದು ಬಹಳ ದೊಡ್ಡ ಸಮಸ್ಯೆ ಅಂದರೆ SBI ಮುಂದೆ ನಮ್ಮ ಕಣ್ಮುಂದೆ ಇದೆ, SBIಯ ಬೋರ್ಡ್ ಕಾಣುತ್ತೆ, ಆದರೆ ನಮ್ಮ ಬ್ಯಾಂಕರ್ಸ್ ನಮ್ಮ ಉದ್ಯಮಿಗಳಿಗೆ ಎಷ್ಟು ಸಹಕಾರವನ್ನು ಕೊಡ್ತಾರೆ, ಇದು ಬಹಳ ದೊಡ್ಡ ನಮ್ಮ ಚಾಲೆಂಜು. ನಾವು ಹಲವಾರು ಸಾರಿ ಬ್ಯಾಂಕರ್ಸ್ ಜೊತೆ ಈ ದೇಶದ ಎಲ್ಲ ನ್ಯಾಷನಲೈಟೀಸ್ ಇರ್ಬೋದು ಅಥವಾ ಬೇರೆ ಬ್ಯಾಂಕರ್ಸ್ ಇರ್ಬೋದು, ಇವರೆಲ್ಲರಿಗೂ ಕೂಡ ಮಾತಾಡಿದ್ದೀವಿ. ಪರಸ್ಪರ ನಿಮ್ಮನ್ನು ಜೋಡಿಸುವಂಥ ಕೆಲಸವನ್ನು ನಮ್ಮ ಹಲವಾರು ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಯಾಕೆಂದರೆ ದೊಡ್ಡವರು ಸಾಲ ತೊಗೊಂಡು ಓಡೋಗ್ಬೋದು. ನಾನು ಯಾವಾಗಲೂ ಹೇಳ್ತೀನಿ ಬ್ಯಾಂಕರ್ಸ್ ಜೊತೆ ಮಾತಾಡುವಾಗ, ನಮ್ಮ MSMEಗಳು ಸಾಲ ತೊಗೊಂಡ್ರೆ ಅದನ್ನು ತೀರ್ಸೋಕ್ಕೆ ಇಂಡಿಯಾದಲ್ಲೇ ಇರ್ತಾರೆ, ಅವರೆಲ್ಲೂ ಓಡೋಗಲ್ಲ, ಅವ್ರು ಇಲ್ಲೇ ಇರ್ತಾರೆ ಅಂಥೇಳಿ. ಅದಕ್ಕಾಗಿ ನಮ್ಮ MSMEಗಳಲ್ಲಿ ವಿಶ್ವಾಸ ತಗೊಳ್ಳಿ, ವಿಶ್ವಾಸಕ್ಕಿಡಿ. ವಿಶ್ವಾಸ ತಗೊಂಡು ಅವರಿಗೆ ಎನ್ಕರೇಜ್ ಮಾಡಿದರೆ, ಟೈಮಲ್ಲಿ ನೀವು ಲೋನ್ ಕೊಟ್ಟರೆ, ಟೈಮಲ್ಲಿ ನೀವು ಅವರಿಗೆ ಸಹಕಾರವನ್ನು ಕೊಟ್ಟರೆ, ಅವರು ಟೈಮಲ್ಲಿ ಅದನ್ನು ವಾಪಸ್ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ MSMEಗಳು ಮಾಡ್ತವೆ ಅನ್ನುವಂಥದ್ದು ನಾವು ಹಲವಾರು ಸಾರಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೂಡ ಇದನ್ನು ಎನ್ಕರೇಜ್ ಮಾಡುವಂಥದ್ದು ಮಾಡಿದ್ವಿ. ನಾಲ್ಕನೇದು, ನಮ್ಮ ಬಹಳ ದೊಡ್ಡ ಸಮಸ್ಯೆ ಮಾರ್ಕೆಟಿಂಗ್. ಇಂಡಿಯಾ ಈಸ್ ಎ ಬಿಗ್ ಮಾರ್ಕೆಟ್. ನಮಗೆ ಇಂಡಿಯಾದಲ್ಲೇ ಬಹಳ ದೊಡ್ಡ ಮಾರ್ಕೆಟ್ ಇದೆ. ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕೆಲಸ ಮಾಡುವಂಥವರಿಗೆ HALಗೆ ಹಲವಾರು ಜನ ಸಪ್ಲೈ ಮಾಡುವವರಿದ್ದಾರೆ, BELಗೆ ಸಪ್ಲೈ ಮಾಡುವವರಿದ್ದಾರೆ, BHELಗೆ ಸಪ್ಲೈ ಮಾಡುವವರಿದ್ದಾರೆ, ಇಂಡಿಯನ್ ಡಿಫೆನ್ಸ್ ಸಿಸ್ಟಮ್ಗೆ ಸಪ್ಲೈ ಮಾಡುವವರಿದ್ದಾರೆ, ಬೇರೆ ಬೇರೆ ಕಡೆ ಸಪ್ಲೈ ಮಾಡೋರು. ಇಂಡಿಯಾದಲ್ಲೇ ನಮಗೆ ದೊಡ್ಡ ಮಾರ್ಕೆಟ್ ಇದೆ. ಪ್ರೈವೇಟ್ಗೂ ನಾವು ಸಪ್ಲೈ ಮಾಡ್ತೀವಿ, ನಾಟ್ ಓನ್ಲಿ PSUs, ಪ್ರೈವೇಟ್ ಅವರಿಗೆ ಸಪ್ಲೈ ಮಾಡೋಕ್ಕೆ ಕೂಡ ಇಂಡಿಯಾದಲ್ಲಿ ಬಹಳ ದೊಡ್ಡದಿದೆ. ಆದರೆ ನಾವು ಯೂನಿಕಾರ್ನ್ ಹೇಗಾಗ್ಬೋದು, ಕೇವಲ ಇಂಡಿಯಾದಲ್ಲಿ ನಾವು ಸಪ್ಲೈ ಮಾಡಿದರೆ ಸಾಲದು. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಅದು ವರ್ಲ್ಡ್ ಮಾರ್ಕೆಟ್ಗೆ ತಲುಪಬೇಕು, ಇದು ನಮ್ಮ ಆಶೆ ಇರುವಂಥದ್ದು. ವರ್ಲ್ಡ್ ಮಾರ್ಕೆಟ್ಗೆ ಹೋದಾಗ ಮಾತ್ರ ನಮ್ಮ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಥವಾ ನಾವು ನ್ಯಾನೋಕಾರ್ನ ಯೂನಿಕಾರ್ನ್ ಆಗೋಕ್ಕೆ ಸಾಧ್ಯ. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕಾಗಿ ನಿಮ್ಮನ್ನು ಹ್ಯಾಂಡ್ ಮಾಡೋದಕ್ಕೆ, ಟ್ರೈನಿಂಗ್ ಕೊಡೋದಕ್ಕೆ, ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ಸಹಾಯವನ್ನು ಇವತ್ತು ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಸಹಜವಾಗಿ ಈಗ ಯುದ್ಧದ ಪರಿಸ್ಥಿತಿಯಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳು ಕೂಡ ಸಹಜವಾಗಿ ಎದುರಾಗ್ತವೆ. ವರ್ಲ್ಡಿನಲ್ಲಿ ಏನು ಸಮಸ್ಯೆ ಇದೆ, ಜಗತ್ತಲ್ಲಿ ಏನು ಸಮಸ್ಯೆ ಇದೆ, ವಾಟ್ ಎವರ್ ಪ್ರಾಬ್ಲಮ್ಸ್ ಯು ಆರ್ ಫೇಸಿಂಗ್ ಇನ್ ಅದರ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಅದು ಭಾರತದಲ್ಲೂ ಫೇಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ನಮಗೆ ಪೆಟ್ರೋಲು ಡೀಸೆಲ್ ಸಿಗಲೇಬೇಕು, ಹೆಚ್ಚು ಸಿಗಬೇಕು, ಟೈಮ್ಗೆ ಸಿಗಬೇಕು, ಇಟ್ಸ್ ನಾಟ್ ಇನ್ ಅವರ್ ಹ್ಯಾಂಡ್. ಯಾಕಂದರೆ ನಾವು ಅದರಲ್ಲಿ ಮ್ಯಾನುಫ್ಯಾಕ್ಚರಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಅಲ್ಲ. ವಿ ಆರ್ ನಾಟ್ ಆತ್ಮನಿರ್ಭರ್ ಕಂಟ್ರಿ ಫಾರ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಇವಾಗ ಯಾವುದು ಸಮಸ್ಯೆ ಆಗ್ಬೋದು, ಬರುವಂದಿನ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಸಮಸ್ಯೆ ಆಗುತ್ತೆ. ಯಾಕಂದರೆ
ಸಹಜವಾಗಿ ನಮ್ಮ ರೈತರಿಗೆ ಕೊಡುವಂಥ ಗೊಬ್ಬರ ಇರ್ಬೋದು ಅಥವಾ ನಾವು ಉಪಯೋಗಿಸುವಂಥ ಈ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ನೀವು ಇಂಡಸ್ಟ್ರಿಗೆ ಉಪಯೋಗ ಮಾಡುವಂಥ ಗ್ಯಾಸ್ಗಳು ಇರ್ಬೋದು, ಇದೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ. ಇದರ ಜೊತೆಗೆ ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ. ಸಹಜವಾಗಿ ಇದರ ಜೊತೆಗೆ ನಾವು ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥದ್ದು ಇವತ್ತು ರಾಜ್ಯ ಸರ್ಕಾರದ ಅಸಹಕಾರ ಕೂಡ ಹೌದು. ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅವರ ಪ್ರತಿನಿತ್ಯದ ಬೇಡಿಕೆ ಏನು? ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಕೆಟ್ಟೋಗಿದೆ. ಲಾರಿ ಬಂದರೆ ಓಡಾಡೋಕ್ಕಾಗಲ್ಲ, ಸರಿಯಾಗಿ ನೀರು ಬರಲ್ಲ, ಸರಿಯಾಗಿ ವಿದ್ಯುತ್ ಬರಲ್ಲ, ಇಂಥ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಿದ್ದೀವಿ. ಇದೆಲ್ಲವೂ ಕೂಡ ಲೋಕಲ್ ಪ್ರಾಬ್ಲಮ್ಸು. ಅದಕ್ಕಾಗಿ ಇವಾಗಲೇ ನಾವು ಏನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾಡಿದಂಥ ಯೋಜನೆಯನ್ನು ಇಲ್ಲಿ ಮಾಡೋಕ್ಕೆ ಸಾಧ್ಯನಾ? ಈಗಾಗಲೇ ಯೋಚನೆ ಆಗಿತ್ತು, ಅದರ ಬಗ್ಗೆನೇ SIR ಅಲ್ಲಿ ಯೋಚನೆ ಆಗಿರುವಂಥದ್ದು. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಆಗುತ್ತೆ ವರ್ಷಕ್ಕೆ? 1500 crore ಜಾಸ್ತಿ ಆಗುತ್ತೆ. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಒಂದು ಏರಿಯಾದಲ್ಲಿ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ 1500 crores ಜಾಸ್ತಿ ಇದೆ. ಅದನ್ನೇ 70% 80% ನಿಮ್ಮ ಅಭಿವೃದ್ಧಿಗೆ ಅಲ್ಲಿ ಹಾಕಿದರೆ ನಿಮ್ಮ ಮ್ಯಾನುಫ್ಯಾಕ್ಚರ್ ಕೂಡ ಜಾಸ್ತಿ ಆಗುತ್ತೆ, ನಮ್ಮ ದೇಶದ ಇನ್ಕಮ್ ಕೂಡ ಜಾಸ್ತಿ ಆಗೋಕ್ಕೆ ಸಾಧ್ಯ ಆಗುತ್ತೆ, ಹೆಚ್ಚು ಜನಕ್ಕೆ ಎಂಪ್ಲಾಯ್ಮೆಂಟ್. ನೀವೇನು ಮಾಡ್ತೀರಿ? ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಡಿಮ್ಯಾಂಡ್ ಬಂದಿದೆ ಅಥವಾ ನೀವು ಸಪ್ಲೈ ನೀವು ಜಾಸ್ತಿ ಮಾಡಬೇಕಂದ್ರೆ ವರ್ಕರ್ಸನ್ನು ಜಾಸ್ತಿ ತೊಗೊತೀರಿ. ವಿದ್ಯುತ್ತು ಜಾಸ್ತಿ ಖರ್ಚಾಗುತ್ತೆ, ವಿದ್ಯುತ್ ಬೆಸ್ಕಾಮ್ಗೆ ವಿದ್ಯುತ್ತಿನ ಲಾಭ ಆಗುತ್ತೆ. ಇದೆಲ್ಲ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವಂಥದ್ದು. ಆದರೆ ಇವತ್ತು ಅದನ್ನೇ ವಾಪಸ್ ತಗೊಳ್ಳುವಂಥದ್ದು ಕೂಡ ಒಂದು ತುಂಬ ಅನ್ಸೈಂಟಿಫಿಕ್ ಅಂತ ನಮಗೆ ಅನಿಸುತ್ತೆ. ನೀವು ಎಲ್ಲರೂ ಸೇರಿ ಸರ್ಕಾರ ಇವತ್ತು ಹಳೆ ಮುಖ್ಯಮಂತ್ರಿ ಹೋಗಿ ಹೊಸ ಮುಖ್ಯಮಂತ್ರಿ ಬರುವಂಥ ಕಾಲಘಟ್ಟದಲ್ಲಿ ಈ ಸಭೆ 3 ದಿನ ನಡೀತಾ ಇದೆ, ಇಲ್ಲಿರುವಂಥ ಎಕ್ಸಿಬಿಷನ್ ನಡೀತಾ ಇದೆ. ಅದಕ್ಕೆ ನನಗೆ ಅನಿಸುತ್ತೆ ಹೊಸ ಒಂದು ಸೆಟಪ್ ಬಂದ ಮೇಲೆ ನಾವು ಸೀರಿಯಸ್ಲಿ ಒಂದು ಸಾರಿ ರಾಜ್ಯ ಸರ್ಕಾರಕ್ಕೆ ಮಾತಾಡಬೇಕು. ಇದು ಕೇವಲ ರಾಜ್ಯಕ್ಕೆ ಇಲ್ಲಿ ಒಂದು ಏರಿಯಾಕ್ಕೆ ಇಫೆಕ್ಟ್ ಆಗುವಂಥದ್ದಲ್ಲ. SIR ಅನ್ನು ವಿಡ್ರಾ ಮಾಡಿರುವಂಥದ್ದು ಕೇವಲ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಏನೋ ಆಗುತ್ತೆ ಅಲ್ಲ, ನಮ್ಮ ಇಫೆಕ್ಟು ಇದು ಗ್ಲೋಬಲಿ ಆಗುತ್ತೆ. ಯಾಕಂದರೆ ಯು ಆರ್ ದಿ ಗ್ಲೋಬಲ್ ಸಪ್ಲೈಯರ್ಸ್. ಅದಕ್ಕಾಗಿ ಇಡೀ ವಿಶ್ವಕ್ಕೆ, ಇಡೀ ದೇಶದ ಬೇರೆ ಬೇರೆ ಸೆಕ್ಟರ್ಗೆ, ಯಾರು HALಗೆ ನೀವು ಸಪ್ಲೈ ಮಾಡ್ತೀರಿ, ಯಾರು BLಗೆ ಸಪ್ಲೈ ಮಾಡ್ತೀರಿ, ಎಲ್ಲರಿಗೂ ಕೂಡ ಇದು ಇಫೆಕ್ಟ್ ಆಗುತ್ತೆ. ಅದಕ್ಕಾಗಿ ಈ ದೃಷ್ಟಿಯಿಂದ ನಾವು ಇವತ್ತು ಯೋಚನೆಯನ್ನು ಮಾಡಬೇಕು. ಖಂಡಿತವಾಗಿ ನಿಮ್ಮ ಸಲುವಾಗಿ ನಾನು ಅಶ್ವಥ್ ನಾರಾಯಣ ಕೂಡ ಖಂಡಿತವಾಗಿ ಮಾತಾಡೋಕ್ಕೆ ರೆಡಿ ಇದ್ದೀವಿ, ಸರ್ಕಾರದೊಟ್ಟಿಗೆ ಚರ್ಚೆ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದಕ್ಕಾಗಿ ಬಂಧುಗಳೇ, ಇವತ್ತು ಹೆಚ್ಚು ಮಾತಾಡದೇನೆ ಪದೇ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಾನು ಯಾವಾಗಲೂ ವಿನಂತಿ ಮಾಡ್ತೀನಿ, ಯಾರ್ಯಾರು ಓಲ್ಡ್ ಟೆಕ್ನಾಲಜಿ ಇದ್ದೀರಾ ದಯಮಾಡಿ ಅದನ್ನು ನ್ಯೂ ಟೆಕ್ನಾಲಜಿ ಮಾಡೋದಕ್ಕೆ ನಿಮ್ಮನ್ನು ರೆಡಿ ಮಾಡ್ಕೊಳ್ಳಿ. ಮತ್ತು ಯಾವಾಗಲೂ ಬರುವಂಥ ದಿನಗಳಲ್ಲಿ ನಮ್ಮ ಟೆಕ್ನಾಲಜಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ AI ಆಗಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾವು ಹೋಗಬೇಕು, ರೊಬೊಟಿಕ್ಸಲ್ಲೇ ಕೆಲಸ ಆಗುತ್ತೆ ಅನ್ನುವಂಥದ್ದು. ಅಥವಾ ಬರುವಂಥ ದಿನಗಳಲ್ಲಿ ನಮಗೆ ಕೋವಿಡಲ್ಲಿ ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಂದರೆ ಒಂದು ಅಗ್ರಿಕಲ್ಚರ್, ಇನ್ನೊಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. 3-4 ವರ್ಷ ಈ 2 ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ವಿ. ಊಟಕ್ಕೆ ಅನ್ನ ಬೇಕು ಅಥವಾ ಹಾಲು ಬೇಕು, ತರಕಾರಿ ಬೇಕು, ಇನ್ನೊಂದು ಔಷಧಿ ಬೇಕು. ಈ 2 ಡಿಪಾರ್ಟ್ಮೆಂಟ್ ಕರೆಕ್ಟಾಗಿ ಅದರಲ್ಲಿ ಯಾರು ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಾ ಅವರು ಮಾತ್ರ ಒಳ್ಳೆ ಕೆಲಸವನ್ನು ಮಾಡಿದರು. ಆದರೆ ಬರುವಂಥ ದಿನ ಏನು? ಇವತ್ತು ಗ್ಲೋಬಲಲ್ಲಿ ನಡೀತಾ ಇರುವಂಥ ಒಟ್ಟು ಸಮಸ್ಯೆಯನ್ನು ಗಮನಿಸಿದರೆ ಬರುವಂಥ ದಿನಗಳು ಏನು ಬೇಕಾದ್ರೂ ಆಗ್ಬೋದು ಅನ್ನುವಂಥ ಸ್ಥಿತಿಯಲ್ಲಿ ಪ್ರತಿಯೊಂದು ದೇಶಗಳು ಕೂಡ ಯೋಚನೆ ಮಾಡ್ತಾ ಇರುವಂಥ ನಮ್ಮ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿಟ್ಕೋಬೇಕು. ನಾವು AI ಟೆಕ್ನಾಲಜಿಗೆ ಹೋಗಬೇಕು, ನಾವು ಡಿಜಿಟಲ್ ಟೆಕ್ನಾಲಜಿಗೆ ಹೋಗಬೇಕು, ನಾವು ರೊಬೊಟಿಕ್ಸ್ಗೆ ಹೋಗಬೇಕು. ಈ ಯೋಚನೆ ಮಾಡುವಂಥ ಏರೋಸ್ಪೇಸು ಮತ್ತು ಡಿಫೆನ್ಸ್ ಬಗ್ಗೆ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ, ಮತ್ತು ವರ್ಲ್ಡಲ್ಲಿ ಡಿಮ್ಯಾಂಡ್ ಇದೆ ಇದಕ್ಕೆ. ಒಂದು ಕಾಲಕ್ಕೆ 10 ವರ್ಷದ ಹಿಂದೆ ನಾನೇ ಡಿಫೆನ್ಸ್ ಕಮಿಟಿಯಲ್ಲಿ 5 ವರ್ಷಗಳ ಕಾಲ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿದ್ದೆ. ಅವತ್ತು ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ವಿ ನಮ್ಮ ಡಿಫೆನ್ಸ್ಗೆ, ಇವತ್ತು ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊತಿದ್ದೀವಿ? ಅವತ್ತು ಮೋರ್ ದ್ಯಾನ್ 60% ನಮಗೆ ಇಂಪೋರ್ಟ್ ಆಗ್ತಿತ್ತು. ಕೇವಲ 12 ವರ್ಷಗಳ ಅವಧಿಯಲ್ಲಿ ನಮ್ಮ ಇಂಪೋರ್ಟು ಕೇವಲ 5%ಗೆ ಬಂದಿದೆ. ಓನ್ಲಿ 5%. 95% ಇಂಡಿಜಿನಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ. ಇಂಡಿಜಿನಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅದಕ್ಕೆ ರಾ ಮೆಟೀರಿಯಲ್ಸ್ ಕೊಡುವವರು ನೀವೇ. ನಿಮ್ಮಲ್ಲೇ ಯಾರೋ ಒಬ್ಬರು ಎಂಟರ್ಪ್ರನರ್, ದೇಶದಲ್ಲಿ ಯಾವುದೋ ಎಂಟರ್ಪ್ರನರ್, ಅದು ಗುರುಗಾಂವ್ ಅವ್ರು ಇರ್ಬೋದು, ಅಥವಾ ಮುಂಬೈಯವರು ಇರ್ಬೋದು, ಅದು ಕೊಯಮತ್ತೂರವ್ರು ಇರ್ಬೋದು, ಅಥವಾ ಇನ್ನು ಬೆಂಗಳೂರವ್ರು ಇರ್ಬೋದು, ನಾವೇ ಕೊಡುವವರು.
ಅದಕ್ಕಾಗಿ ಈ ದೃಷ್ಟಿಯಿಂದ ಇವತ್ತು ಯೋಚನೆ ಮಾಡೋದಕ್ಕೆ ದಯಮಾಡಿ ನಿಮ್ಮನ್ನು ನೀವು ಅಪ್ಗ್ರೇಡೇಷನ್ ಮಾಡೋಕ್ಕೆ ಯೋಚನೆಯನ್ನು ಮಾಡಬೇಕು. ಭಾರತ ಸರ್ಕಾರ ಆಲ್ವೇಸ್ ವಿತ್ ಯು. ಭಾರತ ಸರ್ಕಾರ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ. ಏನೇನು ನಿಮ್ಮ ಸಮಸ್ಯೆಗಳು ಇದೆ ಇದನ್ನು ಪದೇ ಪದೇ ಪ್ರಧಾನಿಯವರು ಅವ್ರದ್ದೇ ಸ್ವಂತ ಸಭೆಯಲ್ಲಿ ಅವರು ಚರ್ಚೆ ಮಾಡ್ತಾರೆ. ಯಾಕೆಂದರೆ ಅಗ್ರಿಕಲ್ಚರ್ ನಂತರ ಅತ್ಯಂತ ಹೆಚ್ಚು ಜನಕ್ಕೆ ಉದ್ಯೋಗ ಕೊಟ್ಟಿರುವಂಥ ಕ್ಷೇತ್ರ ಯಾವುದು ಅಂದರೆ ಅದು ಈ ದೇಶದ MSMEಗಳು, ಅದು ನೀವು 33 crore ಜನಕ್ಕೆ, 33 ಕೋಟಿ ಜನಕ್ಕೆ ನೀವು ಉದ್ಯೋಗ ಕೊಟ್ಟಿದ್ದೀರಿ. ಮ್ಯಾನುಫ್ಯಾಕ್ಚರಿಂಗ್ ಟೋಟಲಿ ಎಕ್ಸ್ಪೋರ್ಟಲ್ಲಿ 45.7% ಎಕ್ಸ್ಪೋರ್ಟು ನಿಮ್ಮಲ್ಲಿಂದ ನಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ ಎಕ್ಸ್ಪೋರ್ಟಿಗೆ. GDPಗೆ ಸುಮಾರು 30%, 30.1% GDPಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶಕ್ಕೆ ಸಹಾಯ ಮಾಡುವಂಥ ಎಂಟರ್ಪ್ರಿನರ್ಸನ್ನು, MSMEಗಳನ್ನು ಬೆಳೆಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರಧಾನಿಯವರು ಯಾವಾಗಲೂ ಹೇಳ್ತಾರೆ ಅಗ್ರಿಕಲ್ಚರ್ ಅದು ಯಾವಾಗಲೂ ಅದೇ ಲೆವೆಲಲ್ಲಿ ಇರುತ್ತೆ. ಅಗ್ರಿಕಲ್ಚರ್ ಲೇಬರರ್ಸ್ ಇರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ನಮ್ಮ ದೇಶಕ್ಕೆ ಎಷ್ಟು ಊಟ ಬೇಕು, ಎಷ್ಟು ಅಕ್ಕಿ ಬೇಕು, ಎಷ್ಟು ಗೋಧಿ ಬೇಕು, ಎಷ್ಟು ತರಕಾರಿ ಬೇಕು, ಎಷ್ಟು ಹಣ್ಣು ಬೇಕು ಅದನ್ನು ಬೆಳೆದಾಗಿದೆ. ಇನ್ನು ಏನಿದ್ರು ಕೂಡ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ನಮ್ಮಲ್ಲಿ ಏನು ಬೆಳೀತಾ ಇದ್ದೀವಿ ಅದು ನಮಗೆ ತಿಂದು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದಮೇಲೆ ಏನು ಮಾಡಬೇಕು? ಫುಡ್ ಪ್ರೊಸೆಸ್ ಮಾಡಿ ಹೊರಗಡೆ ಕಳಿಸ್ಬೇಕು. ಆದರೆ ನಿಮ್ಮ ಬೇರೆ ಯಾವುದು ಇದೆ ಇವತ್ತು ಸೆಮಿಕಂಡಕ್ಟರ್ಸು. ಚೈನಾ ಯಾಕೆ ತೈವಾನ್ ಕಡೆ ನೋಡ್ತಾ ಇದೆ? ತೈವಾನನ್ನು ಅಕ್ವಿಷನ್ ಮಾಡಬೇಕು ಅಂತ ಯಾಕೆ ನೋಡ್ತಿದೆ? ಬಿಕಾಸ್ ತೈವಾನ್ ಈಸ್ ಪ್ರೊಡ್ಯೂಸಿಂಗ್ ಸೆಮಿಕಂಡಕ್ಟರ್ಸ್. ಗ್ಲೋಬಲಲ್ಲಿ ಚೈನಾ ಈಸ್ ದಿ ಬಿಗ್ಗೆಸ್ಟ್ ಪ್ರೊಡ್ಯೂಸರ್. ಅದಾದಮೇಲೆ ತೈವಾನ್ ಇದೆ. ತೈವಾನನ್ನು ಅವರು ತೊಗೊಂಡ್ಬಿಟ್ರೆ 90-95% ಅವ್ರದ್ದೇ ಆಗುತ್ತೆ ಒನ್ ಸೈಡ್. ಅದಕ್ಕಾಗಿ ಅವರು ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಯಾರು ಚೈನಾದಿಂದ ತುಂಬ ದೇಶಗಳಲ್ಲಿ ಚೈನಾ ಮಿಷನರಿ ಅನ್ನೋ ಒಂದು ಕಾಲ ಇತ್ತು. ನಮ್ಮ ದೇಶದಲ್ಲಿ ಕೂಡ ನಾನು ಇಲ್ಲಿ ವಿದ್ಯುತ್ ಸಚಿವೆ ಇದೆ, ಎನರ್ಜಿ ಮಿನಿಸ್ಟ್ರಿ ಇದೆ. ಆವಾಗ ಚೈನೀಸ್ ಮಿಷನನ್ನು ಟರ್ಬೈನ್ಸನ್ನು ನಾವು ತರಿಸ್ಕೋಬೇಕೋ ಬೇಡ ಅನ್ನೋದೇ ಚರ್ಚೆ ಆಯಿತು. ಆವಾಗ ಇಡೀ ನಮ್ಮ ಇಲಾಖೆ ಮತ್ತು ನಾವು ಹೇಳಿರುವಂಥದ್ದು ನಮಗೆ ಚೈನೀಸ್ ಟರ್ಬೈನ್ಸ್ ಬೇಡ, ನಾವು ಜರ್ಮನಿಯಿಂದ ತರಿಸ್ಕೋಬೇಕು ಅಂತ. ಯಾಕಂದರೆ ನಾವು ಅದು ರಿಲಯಬಲ್ ಅಲ್ಲ ಅಂತ. ಈ ಥರ ರಿಲಯಬಲ್ ಅಲ್ಲ ಅಂತ ಹೇಳುವಂಥ ಹಲವಾರು ದೇಶಗಳು ವರ್ಲ್ಡಲ್ಲಿದ್ದಾವೆ. ಅವರಿಗೆ ಯಾರು ರಿಲಯಬಲು? ಅವರಿಗೆ ಭಾರತ ರಿಲಯಬಲ್. ಚೈನಾಕ್ಕಿಂತ ಭಾರತದ ಮೆಟೀರಿಯಲ್ಸ್ ರಿಲಯಬಲ್. ಈ ದೃಷ್ಟಿಯಿಂದ ನಾವು ಫ್ಯೂಚರ್ ದೃಷ್ಟಿಯಿಂದ ಕೂಡ ಯೋಚನೆ ಮಾಡುವಂಥದ್ದನ್ನು ಖಂಡಿತವಾಗಿ ನಾವು ಮಾಡಬೇಕು. ನಾನು ಚೈನಾದ ಮೆಟೀರಿಯಲ್ಸ್ ನೀವು ಯಾರೋ ತರ್ತಿದ್ರೆ ನಾನು ಅದಕ್ಕೆ ವಿರೋಧ ಮಾಡ್ತಾ ಇಲ್ಲ. ಅಂದರೆ ಇವತ್ತು ಜಗತ್ತಲ್ಲಿ ಏನು ಚರ್ಚೆ ಆಗ್ತಿದೆ, ನಾನು ಮಂತ್ರಿ ಇದ್ದಾಗ ಏನು ಚರ್ಚೆ ಆಯಿತು ಅದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಜರ್ಮನಿಗೆ ಹೋಗಿದ್ದೆ ಟರ್ಬೈನ್ಸ್ ನೋಡೋಕ್ಕೆ, ನಾನು ಚೀನಾಕ್ಕೂ ಹೋಗಿದ್ದೆ ಟರ್ಬೈನ್ಸ್ ನೋಡೋಕ್ಕೆ. ಆದರೆ ಕಂಪೇರ್ ಮಾಡಿದರೆ ನಮ್ಮ ಟೆಕ್ನಿಕಲ್ ಟೀಮ್ ಕೊಟ್ಟಂಥ ವರದಿ ನಮಗೆ ಜರ್ಮನಿದ್ದೇ ಬೇಕು ಅಂಥೇಳಿ, ಸೀಮನ್ಸಿದ್ದೇ ಬೇಕು ಅಂಥೇಳಿ. ಅದಕ್ಕಾಗಿ ಈ ಚರ್ಚೆ ಇವತ್ತು ವರ್ಲ್ಡಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಿಮಗೆ ಭವಿಷ್ಯ ಇದೆ. ನಿಮ್ಮ ಯಾವುದೇ ಇಂಡಸ್ಟ್ರಿ ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಅದು ಫುಡ್ ಪ್ರೊಸೆಸಿಂಗಿಂದ ಹಿಡಿದು ಸ್ಮಾಲ್ ಫುಡ್ ಪ್ರೊಸೆಸಿಂಗಿಂದ ಹಿಡಿದು ನೀವು ತಯಾರು ಮಾಡುವಂಥ HAL ಅಥವಾ ಡಿಫೆನ್ಸ್ಗೆ ಅಥವಾ ಏರೋಸ್ಪೇಸ್ಗೆ ಕೊಡುವಂಥ ಅಥವಾ ಫೈಟರ್ ಜೆಟ್ಗೆ ಕೊಡುವಂಥ ಯಾವುದೇ ಮೆಟೀರಿಯಲ್ ಇರ್ಬೋದು, ಇದಕ್ಕೆ ಬರುವಂಥ ದಿನಗಳಲ್ಲಿ ಡಿಮಾಂಡ್ ಇದೆ. ಈ ದೃಷ್ಟಿಯಿಂದ ಯೋಚನೆ ಮಾಡಿ ಸ್ಕಿಲ್ಲಿಂಗ್ ಅಪ್ಗ್ರೇಡೇಷನು, ಟೆಕ್ನಾಲಜಿ ಅಪ್ಗ್ರೇಡೇಷನು ಮತ್ತು ಮಾರ್ಕೆಟಿಂಗ್ ಅಪ್ಗ್ರೇಡೇಷನ್ ಮಾಡುವಂಥ ದೃಷ್ಟಿಯಿಂದ ನೀವೆಲ್ಲರೂ ಯೋಚನೆ ಮಾಡಬೇಕು. ಖಂಡಿತವಾಗಿ ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನುವಂಥದ್ದನ್ನು ಮತ್ತೊಂದು ಸಾರಿ ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದಿಸಿ ನಾಳೆ ತನಕ ನಿಮ್ಮ ಈ ಕಾರ್ಯಕ್ರಮ ಎಕ್ಸಿಬಿಷನ್ ಯಶಸ್ವಿ ಆಗಲಿ. ಎಲ್ಲ ಬ್ಯಾಂಕರ್ಸ್ ಜೊತೆ ಕೂಡ ಮತ್ತೊಂದು ಸಾರಿ ನಾವು ನಿಮ್ಮ ಸಲುವಾಗಿ ಪದೇ ಪದೇ ಮಾತಾಡ್ತಾ ಇದ್ದೀವಿ. ಮೊನ್ನೆ NSICಯ ಒಂದು ಹೊಸ ಒಂದು ಬಿಲ್ಡಿಂಗನ್ನು ಮಾಡೋದಕ್ಕೆ ಟ್ರೈನಿಂಗ್ ಸೆಂಟರ್, NSICದು ಟ್ರೈನಿಂಗ್ ಸೆಂಟರ್ ಪೀಣ್ಯದಲ್ಲಿ ಮಾಡೋದಕ್ಕೆ ನಿಮ್ಮೆಲ್ಲರ ಮುಂದೆ ನಾವು ಶಿಲಾನ್ಯಾಸವನ್ನು ಮಾಡಿದ್ದೀವಿ. ಇಲ್ಲಿ ತನಕ ಅದು ಬರೀ ಡೆಲ್ಲಿಯಲ್ಲಿ ಮಾತ್ರ ಇತ್ತು. ಈಗ ಪೀಣ್ಯದಲ್ಲಿ ಕೂಡ NSICಯ ಟ್ರೈನಿಂಗ್ ಸೆಂಟರ್ ಶುರುವಾಗುತ್ತೆ. ಅಂದರೆ ಬರುವಂಥ ದಿನಗಳಲ್ಲಿ ಯಾವ AI ಟ್ರೈನಿಂಗ್ ಬೇಕು, ರೊಬೊಟಿಕ್ಸ್ ಬೇಕು, ಇದು ನೆಕ್ಸ್ಟ್ ಲೆವೆಲ್ ಟ್ರೈನಿಂಗಿಗೆ ಒಂದು ಸೆಂಟರನ್ನಾಗಿ ನಾವು ಇಲ್ಲಿ ಪೀಣ್ಯದಲ್ಲಿ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಜಿತಿನ್ ಕುಮಾರ್ ಮಾಂಜಿ ಸರ್ ಬಂದು ಅದನ್ನು ಶಿಲಾನ್ಯಾಸವನ್ನು ಕೂಡ ನಾವು ಮಾಡಿದ್ದೀವಿ. ಅದಕ್ಕೆ ಆದಷ್ಟು ಬೇಗನೆ ಅದು ಕೂಡ ಹಾಗೆ ನಮ್ಮ ಯಂಗ್ ಜನ್ರೇಷನ್ಗೆ ಯಾರು ನಿಮ್ಮ ಹತ್ರ ಕೆಲಸ ಮಾಡ್ತಾರೆ, ಹೊಸಬರಾಗಿ ಯಂಗ್ ಹುಡುಗರು ಸೇರ್ತಾರೆ, ಅವರಿಗೆ ಟ್ರೈನಿಂಗ್ ಕೊಡುವಂಥದ್ದನ್ನು ಕೂಡ ಅಲ್ಲಿ ಬರುವಂಥ ದಿನದಲ್ಲಿ ಮಾಡೋಣ ಅನ್ನುವಂಥದ್ದನ್ನು ಹೇಳಿ ಯಾರು ಅವಾರ್ಡ್ ವಿನ್ನರ್ಸ್ ಇದ್ದಾರೆ ಮತ್ತೊಂದು ಸಾರಿ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ನೀವು ಪಟ್ಟಿರುವಂಥ ಶ್ರಮ, ನಿಮ್ಮ ಇನೋವೇಷನು, ಬೇರೆ ಇಲ್ಲಿ ಕೂತಿರುವಂಥ ಎಲ್ಲ ಸ್ಟಾರ್ಟಪ್ಗಳಿಗೆ, ಎಲ್ಲ ಯಂಗ್ ಜನ್ರೇಷನ್ಗೆ ಮಾರ್ಗದರ್ಶನ ಮತ್ತು ಪ್ರೇರಣೆ ಆಗಲಿ ಅನ್ನುವಂಥದ್ದನ್ನು ಹೇಳಿ ನಿಮ್ಮೆಲ್ಲರಿಗೆ ಮತ್ತೊಂದು ಸಾರಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್.